ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಮುಕ್ತಾಯವಾಗಿದೆ. ಶಿಗ್ಗಾಂವಿ ಕೂಡ ಕಂಪ್ಲೀಟ್ ಆಗಿದೆ. ಕೌಂಟಿಂಗು 13,488 ಮತಗಳಿಂದ ಯಾಸಿರ್ ಖಾನ್ ಗೆದ್ದು ಬೀಗಿದ್ದಾರೆ. 13,488. ಭರತ್ ಬೊಮ್ಮಾಯಿ ಬಿದ್ದಿರೋದು 86,960. ಯಾಸಿರ್ ಖಾನ್ ಬರೋಬ್ಬರಿ 1,05,087. ನೋಡಿ, ಇದು ಹೈಯೆಸ್ಟ್ ಅಂತ ಅನಿಸ್ತಾ ಇದೆ ಯಾಕೋ ನಮಗೆ. ಕಳೆದ ಒಂದು 4-5 ಚುನಾವಣೆಗಳನ್ನು ಗಮನಿಸಿದ್ರೆ ಲಾಸ್ಟ್ ಟೈಮ್ ಬೊಮ್ಮಾಯಿಗೂ ಕೂಡ ಇಷ್ಟು ಬಂದಿರಲಿಲ್ಲ, 1 ಲಕ್ಷ ಓಟ್. ಈಗ ಯಾಸಿರ್ ಖಾನ್ ಪಠಾಣ್ ದಾಖಲೆಯ ಗೆಲುವಿನ ನಗೆ ಬೀರಿದ್ದಾರೆ. ಯಾಕೆಂದ್ರೆ ಅಲ್ಲಿ ಬೊಮ್ಮಾಯಿಯವರು ಗೆಲ್ತಾ ಇದ್ದಿದ್ದು ಅಷ್ಟೊಂದೇ ದೊಡ್ಡ ಮಾರ್ಜಿನ್ ಅಲ್ಲ. ಈ ಹಿಂದಿನ ಫಲಿತಾಂಶ ನಾವು ನೋಡಿದ್ರೆ 15,000, 18,000 ಈ ರೀತಿಯಾಗಿ ಗೆಲ್ತಾ ಇದ್ರು. ಬಟ್ ಈಗ ಯಾಸಿರ್ ಖಾನ್ ಪಠಾಣ್ ಭರ್ಜರಿ ಗೆಲುವಿನ ನಗೆ ಬೀರಿದ್ದಾರೆ. ನೋಡಿ, ಮತಗಳಂತರ ನೋಡ್ತಾ ಇದ್ದೀವಿ 13,488. ಆರಂಭದಲ್ಲಿ ನೋಡ್ತಾ ಇದ್ವಿ ನಾವು ಮತ ಎಣಿಕೆ, ಹಾವು ಏಣಿ ಆಟ ಇತ್ತು ಒಂದು 5-6 ರೌಂಡ್ವರೆಗೂ. ಅಲ್ಲಿ ಯಾಸಿರ್ ಖಾನ್ ಪಠಾಣ್ ಮತ್ತು ಬೊಮ್ಮಾಯಿ ನಡುವೆ ನೇರ ಫೈಟ್ ಇತ್ತು. 200-350ವರೆಗೂ ಡಿಫ್ರೆನ್ಸ್ ಬರ್ತಾ ಇತ್ತು. ಒಂದ್ಸರಿ 2,000-3 ಸಾವಿರ ಬಂತು. ಆರಂಭದಲ್ಲಿ ಅವ್ರಿಗೂ ಬಹಳ ಖುಷಿ ಆಯಿತು, ಇಲ್ಲ ಅದೇ ಅಂತರ ಕಾಯ್ದುಕೊಂಡು ಹೋಗ್ತಾರೆ ಅಂತ. ಆಮೇಲೆ ಸ್ವಲ್ಪ ಈ ಸಿಟಿ ಕಡೆ ಬಂದಂತಹ ಸಂದರ್ಭದಲ್ಲಿ ವೋಟ್ಗಳು ಅವ್ರು ಅಂದ್ಕೊಂಡಂಗೆ ಬಿದ್ದಿಲ್ಲ. ಮತ್ತು ಮುಸ್ಲಿಂ ವೋಟ್ಗಳು ಖಂಡಿತವಾಗ್ಲೂ ಬೊಮ್ಮಾಯಿ ಅವರಿಗೆ ಸ್ವಲ್ಪನೂ ಹಾಕಿಲ್ಲ ಅವರು. ಯಾಕಂದರೆ ಲಾಸ್ಟು 4 ಚುನಾವಣೆಗಳಲ್ಲೂ ಕೂಡ ಮುಸ್ಲಿಮರು ಬೊಮ್ಮಾಯಿ ಪರವಾಗಿ ಸ್ವಲ್ಪ ಹಾಕ್ತಾ ಇದ್ದರು. ಯಾಕಂದರೆ ಅವರು ಮುಸ್ಲಿಂ ವಿರೋಧಿ ಎಲ್ಲ, ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅಂಥೇಳಿ, ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅಂಥೇಳಿ. ಈ ಬಾರಿ ಒಂದು ಓಟು ಅವ್ರಿಗೆ ಬಿದ್ದಂಗೆ ಕಾಣಿಸ್ತಾ ಇಲ್ಲ. ಮತ್ತು ಯಾಸಿರ್ ಖಾನ್ ಪಠಾಣ್ ನೋಡಿ, ಅವರು ಹೊರಗಿನವರು, ಹಾನಗಲ್ ಅವರು ಲಾಸ್ಟ್ ಟೈಮ್ ಸೋತಿದ್ರು. ಅದರ ಅನುಕಂಪ ಕೂಡ ಇಲ್ಲಿ ವರ್ಕೌಟ್ ಆಗಿದೆ. ಆಮೇಲೆ ಇಲ್ಲಿ ಸಾಮೂಹಿಕ ನಾಯಕತ್ವ ಇದೆಯಲ್ವಾ ಕಾಂಗ್ರೆಸ್ನವ್ರದ್ದು, ಟೀಮ್ ವರ್ಕ್ ಇಲ್ಲಿ ಕೆಲಸ ಮಾಡಿದೆ. ಆಮೇಲೆ ಸತೀಶ್ ಜಾರಕಿಹೊಳಿ ಅಲ್ಲೇ ಬಿಡುಬಿಟ್ಟಿದ್ರು. ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಸಚಿವರಿಗೆ ಜವಾಬ್ದಾರಿ ಕೊಟ್ಟಿದ್ರು. MLAಗಳಿಗೆ ಒಂದೊಂದು ಬೂತ್ಗಳನ್ನು ಕೊಟ್ಟಿದ್ರು ಜವಾಬ್ದಾರಿ. ಎಲ್ಲ ಸುತ್ತಾಡಿ ಹಳ್ಳಿಗೆ ಹೋಗಿ ಪ್ರಚಾರವನ್ನು ಮಾಡಿ. ಆಮೇಲೆ ಬೊಮ್ಮಾಯಿ ಅವ್ರ ಕೆಲಸ ಇಲ್ಲಿ ಯಾವುದೂ ವರ್ಕೌಟ್ ಆಗಿಲ್ಲ. ಇಲ್ಲಿ ಅವ್ರೇನು ಅಂದ್ಕೊಂಡಿದ್ರು, ನಾನು ಕೆಲಸ ಮಾಡಿದ್ದೀನಿ, ಜನ ನಂಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ, ಅದು ಯಾವುದೂ ಕೂಡ ಇಲ್ಲಿ ಕೈ ಹಿಡಿದಿಲ್ಲ. ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಇದು ಖಂಡಿತವಾಗ್ಲೂ ಭಾರಿ ಮುಖಭಂಗ ಅಂತ ಅನ್ನಿಸ್ತಾ ಇದೆ. ತಮ್ಮ ಪುತ್ರನಿಗೆ ರಾಜಕೀಯ ಭವಿಷ್ಯವನ್ನು ಕಲ್ಪಿಸಬೇಕು ಅಂತ ಬಹಳ ಅಂದ್ಕೊಂಡಿದ್ರು. ನೋಡಿ, ಇಲ್ಲಿ ಕಾಂಗ್ರೆಸ್ನಲ್ಲಿ ಯಾಸಿರ್ ಖಾನ್ ಪಠಾಣ್ಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಅನೌನ್ಸ್ ಆಗಿದ್ದು. ಭಾಳ ಡೌಟ್ ಇತ್ತು, ಮುಸ್ಲಿಮರು ಕೊಡಬಾರ್ದು, ಅಲ್ಲಿ ವೀರಶೈವರು ಕೊಡಬೇಕು, ಹಾಗಾಗಿ ಟಫ್ ಫೈಟ್ ಆಗಿಬಿಡುತ್ತೆ ಅಂಥೇಳಿ. ಬಟ್ ಜನ ಜಾತಿಯನ್ನು ಮೀರಿ ಇಲ್ಲಿ ವೋಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಿಗ್ಗಾಂವಿ ರಿಸಲ್ಟ್ ನೋಡ್ತಾ ಇದ್ರೆ, ಈ ಹಿಂದೆ ಅಲ್ಲಿ ಅಜ್ಜಂಪೀರ್ ಖಾದ್ರಿ ಅವರು ಮುಸ್ಲಿಂ ಕ್ಯಾಂಡಿಡೇಟು, ಅವ್ರಿಗೆ ಗೆಲ್ಲೋಕೆ ಆಗಿರಲಿಲ್ಲ ಬೊಮ್ಮಾಯಿ ವಿರುದ್ಧ. ಈ ಬಾರಿ ಕೂಡ ಅವರು ಆಕಾಂಕ್ಷಿ ಆಗಿದ್ದರು, ಆದರೆ ಪಠಾಣ್ಗೆ ಟಿಕೆಟ್ ಕೊಟ್ಟರು. ಪಠಾಣ್ ಯಾರ ವಿರುದ್ಧವೂ ಕೂಡ ಮಾತಾಡಲಿಲ್ಲ. ಓನ್ಲಿ ಟಾರ್ಗೆಟ್ ಬಸವರಾಜ ಬೊಮ್ಮಾಯಿ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ಬರೀ ಇಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಆಗಿದ್ದಾರೆ, ಒಂದು ಸೈಡ್ ಮಾಡೋಣ ಅಂತ ಹಳ್ಳಿಗೆ ಹೋದ್ರು. SC/ST ಆಗಿರ್ಬೋದು, ಕುರುಬರಾಗಿರ್ಬೋದು, ಲಿಂಗಾಯತರು, ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಇಡೀ ಸರ್ಕಾರ ಹೋಗಿ ಪ್ರಚಾರ ಮಾಡಿದ ಕೈ ಹಿಡಿತು. ಗ್ಯಾರಂಟಿಗಳು ಜನರನ್ನು ಗೆಲ್ಲಿಸಿಕೊಂಡು, ಅಂದರೆ ಈಗ ಜನರಿಗೆ ಅವು ಆಕರ್ಷಣೆ ಅನ್ನೋದಕ್ಕಿಂತ ಅನುಕೂಲ ಆಗಿದ್ದಾವೆ ಅನ್ನುವಂತಹ ಸಂದೇಶ ಹೋಗ್ತಾ ಇದೆ. ಮತ್ತು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದಾಗಿ ನಮ್ಮ MLA ಕಾಂಗ್ರೆಸ್ನವರು ಆದರೆ ಇನ್ನೂ ಜಾಸ್ತಿ ನಮಗೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ